ನಮಸ್ಕಾರ ಸ್ನೇಹಿತರೆ, ಪೌರಾಣಿಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಶ್ರೀ. ಸ್ನೇಹಿತರೆ, ಈ ಹೊಸ ಚಾನೆಲ್ನ ಮೂಲಕ ರಾಮಾಯಣ ಹಾಗೂ ಮಹಾಭಾರತಕ್ಕೆ ಸಂಬಂಧಪಟ್ಟ ಪೌರಾಣಿಕ ಕಥೆಗಳನ್ನು ನಾನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ಈ ಕತೆ ನಿಮಗೂ ಇಷ್ಟವಾಗಬಹುದು, ಅದೇ ರೀತಿ ನಿಮ್ಮ ಮಕ್ಕಳಿಗೂ ಇಷ್ಟವಾಗಬಹುದು. ದಯವಿಟ್ಟು ಈ ಕಥೆಗಳನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ. ಕಥೆಗಳು ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಅದೇ ರೀತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಕೂಡ ಇಂತಹದ್ದೇ ಕಥೆಗಳನ್ನು ತರುವಂತೆ ನನ್ನನ್ನು ಪ್ರೋತ್ಸಾಹಿಸಿ. ನಮ್ಮ ಇಂದಿನ ಎಪಿಸೋಡ್ನಲ್ಲಿ ನಾವು ಪಾಂಡವರ ವನವಾಸದ ಅವಧಿಯಲ್ಲಿ ಅವರಿಗೆ ದೊರಕಿದ ಒಂದು ಇಕ್ಕಟ್ಟಿನ ಪ್ರಸಂಗ ಹಾಗೂ ಮಹಾಮಹಿಮನಾದ ಶ್ರೀಕೃಷ್ಣನು ಅವರನ್ನು ಆ ಇಕ್ಕಟ್ಟಿನ ಪ್ರಸಂಗದಿಂದ ಪಾರು ಮಾಡಿದ ಬಗೆಯನ್ನು ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋ ನೋಡುವ. ಕೌರವನೊಡನೆ ಪಗಡೆ ಆಟದ ಜೂಜಿನಲ್ಲಿ ಸೋತ ಪಾಂಡವರು ವನವಾಸಕ್ಕೆ ಹೊರಟು ನಿಲ್ಲುತ್ತಾರೆ. ಆ ಹೊತ್ತಿಗೆ ಪಾಂಡವರಲ್ಲಿ ಏನೂ ಇಲ್ಲ ಎಂದರೆ ಕೈಯಲ್ಲಿ ಏನೂ ಇರುವುದಿಲ್ಲ. ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ನಿರ್ಗತಿಕರಾಗಿ ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದು ಒದಗುತ್ತದೆ. ವನವಾಸದಲ್ಲಿ ಇದ್ದರೂ ಕೂಡ ಪಾಂಡವರ ಹತ್ತಿರ ಬರುವ ಅತಿಥಿಗಳಿಗೆ ಏನೂ ಕೊರತೆ ಇರಲಿಲ್ಲ. ಸ್ವತಃ ಊಟಕ್ಕೆ ಗತಿಯಿಲ್ಲದ ಪಾಂಡವರು ಅತಿಥಿಗಳನ್ನು ಸತ್ಕರಿಸುವುದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ. ಆ ಹೊತ್ತಿಗೆ ಎಲ್ಲರಿಗಿಂತ ಹಿರಿಯನಾದ ಯುಧಿಷ್ಠಿರನು ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾನೆ. ಆಗ ಸೂರ್ಯದೇವನು ಪ್ರತ್ಯಕ್ಷನಾಗಿ ಅವರನ್ನು ಆಶೀರ್ವಾದಿಸುತ್ತಾ ಅವರಿಗೆ ಒಂದು ವಿಶಿಷ್ಟವಾದ ಪಾತ್ರೆಯನ್ನು ಕೊಡುತ್ತಾನೆ. ಆ ಪಾತ್ರೆಯ ಹೆಸರೇ ಅಕ್ಷಯ ಪಾತ್ರೆ. ಆ ಪಾತ್ರೆಯ ವೈಶಿಷ್ಟ್ಯ ಏನೆಂದರೆ ಅದು ಪ್ರತಿದಿನ ಪಾಂಡವರಿಗೆ ಹಾಗೂ ಅವರ ಅತಿಥಿಗಳಿಗೆ ಬೇಕಾದಷ್ಟು ಅನ್ನವನ್ನು ಉತ್ಪಾದಿಸಿಕೊಡುತ್ತಿತ್ತು. ಆದರೆ ಅದರಲ್ಲಿ ಒಂದು ನಿಬಂಧನೆಯೂ ಇತ್ತು. ಎಲ್ಲರ ಊಟವಾದ ನಂತರ ದ್ರೌಪದಿ ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟ ನಂತರ ಆ ದಿನದ ಆಹಾರ ಅದರಲ್ಲಿ ಉತ್ಪತ್ತಿಯಾಗುವುದಿಲ್ಲ. ಮತ್ತೆ ಏನು ಬೇಕಿದ್ದರೂ ಮರುದಿವಸ ಮಾತ್ರ. ಸೂರ್ಯದೇವನ ಈ ಅನುಗ್ರಹದಿಂದ ಪಾಂಡವರಿಗೆ 3 ಹೊತ್ತಿನ ಊಟಕ್ಕೆ ತತ್ವಾರ ಬರಲಿಲ್ಲ. ಜೊತೆಗೆ ಅತಿಥಿ ಸತ್ಕಾರ ಕೂಡ ನಿರಾತಂಕವಾಗಿ ಸಾಗುತ್ತಿತ್ತು. ಪರಿಸ್ಥಿತಿ ಹೀಗಿರಲು ಒಂದು ದಿನ ಕೌರವನ ಆಸ್ಥಾನಕ್ಕೆ ದೂರ್ವಾಸ ಮಹರ್ಷಿಗಳ ಆಗಮನವಾಗುತ್ತದೆ. ದೂರ್ವಾಸ ಮಹರ್ಷಿಗಳನ್ನು ಆದರಾತಿಥ್ಯದಿಂದ ಬರಮಾಡಿಕೊಂಡ ಕೌರವನು ಅವರನ್ನು ಸಂತೃಪ್ತಿಗೊಳಿಸುತ್ತಾನೆ. ವಿಶಿಷ್ಟವಾದ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ಅವರನ್ನು ಊಟಕ್ಕೆ ಆಹ್ವಾನಿಸಿ ಊಟ ಮಾಡಿಸುತ್ತಾನೆ. ಇದರಿಂದ ದೂರ್ವಾಸರು ಮತ್ತು ಅವರ ಶಿಷ್ಯಗಣನ ಸಂತೃಪ್ತರಾಗುತ್ತಾರೆ. ಸಂತೃಪ್ತರಾದ ದೂರ್ವಾಸರು ಕೌರವನಲ್ಲಿ ನಿನಗೆ ಏನು ವರಬೇಕು ಎಂದು ಕೇಳುತ್ತಾರೆ. ದೂರ್ವಾಸರ ಬಾಯಿಯಿಂದ ಈ ಮಾತು ಬಂದದ್ದೇ ತಡ. ಇದನ್ನು ತನ್ನ ಒಳಿತಿಗಾಗಿ ಉಪಯೋಗಿಸುವ ಬದಲು ಇದನ್ನು ಪಾಂಡವರ ಕೆಡುಕಿಗಾಗಿ ಬಳಸಿಕೊಳ್ಳಬೇಕು ಎಂದು ಕೌರವ ಯೋಚಿಸುತ್ತಾನೆ. ಅದಕ್ಕಾಗಿ ಅವನು ದೂರ್ವಾಸರಲ್ಲಿ, ಮಹರ್ಷಿಗಳೇ, ನನಗೆ ಇಲ್ಲಿ ಬೇಕಾದಷ್ಟು ಇದೆ, ನನ್ನನ್ನು ಹರಸುವುದು ಬೇಡ. ನೀವು ನನಗೆ ಒಂದು ಉಪಕಾರ ಮಾಡಿ. ನನ್ನ ದಾಯಾದಿಗಳು ಪಾಪ ಕಾಡಿನಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ನೀವು ಅವರಲ್ಲಿ ಹೋಗಿ ಅವರ ಒಂದು ಹೊತ್ತಿನ ಆದರಾತಿಥ್ಯವನ್ನು ಸ್ವೀಕರಿಸಿ ಅವರನ್ನು ಹರಸಿ ಎಂದು ಕೇಳಿಕೊಳ್ಳುತ್ತಾನೆ. ಯಾಕೆಂದರೆ ದೂರ್ವಾಸರು ಮಹಾಕೋಪಿಷ್ಟರು. ಅವರು ಪಾಂಡವರ ಹತ್ತಿರ ಹೋದರೆ ಅವರಿಗೆ ತಿನ್ನಲು ಅಲ್ಲಿ ಏನು ಸಿಗದೆ ಸಿಟ್ಟುಗೊಂಡು ಪಾಂಡವರನ್ನು ಶಪಿಸುತ್ತಾರೆ ಎಂದು ಕೌರವನ ಊಹೆ. ಇದು ದೂರ್ವಾಸರಿಗೂ ಕೂಡ ಅರ್ಥವಾಗದೇ ಇರಲಿಲ್ಲ. ಆದರೂ ಮಾತಿಗೆ ಕಟ್ಟುಬಿದ್ದು ದೂರ್ವಾಸರು ಇದನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಅಲ್ಲಿಂದ ನೇರವಾಗಿ ತನ್ನ ಶಿಷ್ಯಗಣದೊಂದಿಗೆ ಪಾಂಡವರು ವನವಾಸ ಮಾಡುತ್ತಿರುವಲ್ಲಿ ತೆರಳಿದರು. ದೂರ್ವಾಸ ಮಹರ್ಷಿಗಳನ್ನು ಕಂಡ ಪಾಂಡವರು ಬಹಳ ಆದರಾತಿಥ್ಯಗಳಿಂದಲೇ ದೂರ್ವಾಸ ಮಹರ್ಷಿಗಳನ್ನು ಎದುರುಗೊಂಡರು. ಅವರನ್ನು ಬರಮಾಡಿಕೊಳ್ಳುತ್ತಾ ಯುಧಿಷ್ಠಿರ ಪರಿಪರಿಯಾಗಿ ಸತ್ಕರಿಸುತ್ತಾನೆ. ಯುಧಿಷ್ಠಿರನನ್ನು ಕಾಣುತ್ತಲೇ ದೂರ್ವಾಸರು, ನನಗೆ ತುಂಬ ಹಸಿವಾಗಿದೆ, ನನಗೆ ಮತ್ತು ನನ್ನ ಶಿಷ್ಯಗಣನಕ್ಕೆ ತಿನ್ನಲು ಏನಾದರೂ ಕೊಡು ಎಂದು ಕೇಳಿಕೊಳ್ಳುತ್ತಾರೆ. ತಕ್ಷಣ ಒಪ್ಪಿಕೊಂಡ ಯುಧಿಷ್ಠಿರನು, ಆಗಲಿ ಮಹರ್ಷಿಗಳೇ, ನೀವು ಸ್ನಾನ ಮಾಡಿ ಬನ್ನಿ, ನಾನು ಊಟದ ತಯಾರಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಬಂದು ದ್ರೌಪದಿಯಲ್ಲಿ ವಿಷಯ ತಿಳಿಸಿದಾಗ ದ್ರೌಪದಿ ಒಂದು ಕ್ಷಣ ಗಾಬರಿಗೊಳ್ಳುತ್ತಾಳೆ. ಯಾಕೆಂದರೆ ಆ ಹೊತ್ತಿಗಾಗಲೇ ದ್ರೌಪದಿ ಕೂಡ ತಾನು ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟಾಗಿರುತ್ತದೆ. ಅಕ್ಷಯ ಪಾತ್ರೆಯನ್ನು ಒಮ್ಮೆ ತೊಳೆದಿಟ್ಟ ನಂತರ ಆ ದಿವಸ ಅದರಲ್ಲಿ ಏನೂ ಉತ್ಪಾದನೆಯಾಗುತ್ತಿರಲಿಲ್ಲ. ಇನ್ನು ಮರುದಿವಸಕ್ಕೆ ಕಾಯಬೇಕಷ್ಟೇ. ಆದರೆ ಯುಧಿಷ್ಠಿರನು ದೂರ್ವಾಸ ಮಹರ್ಷಿಗಳಿಗೆ ಊಟ ಕೊಡುತ್ತೇನೆ ಎಂದು ಹೇಳಿಯಾಗಿದೆ. ದೂರ್ವಾಸ ಮಹರ್ಷಿಗಳು ಸ್ನಾನಕ್ಕೆ ಎಂದು ನದಿಗೆ ತೆರಳಿದ್ದಾರೆ. ಇನ್ನೇನು ಸ್ವಲ್ಪವೇ ಹೊತ್ತಿನಲ್ಲಿ ದೂರ್ವಾಸ ಮಹರ್ಷಿಗಳು ಆಗಮಿಸುತ್ತಾರೆ. ಒಂದು ವೇಳೆ ಊಟ ಸಿಗದಿದ್ದರೆ ಅವರು ಖಂಡಿತ ತಮ್ಮನ್ನು ಶಪಿಸುತ್ತಾರೆ. ಈಗ ನಿಜವಾಗಿಯೂ ಪಾಂಡವರಿಗೂ ಮತ್ತು ದ್ರೌಪದಿಗೂ ಆತಂಕ ಶುರುವಾಯಿತು. ಆದರೆ ಶ್ರೀಕೃಷ್ಣನ ಪರಮ ಭಕ್ತೆಯಾದ ದ್ರೌಪದಿಯು ತಕ್ಷಣ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ. ಭಕ್ತರ ಮೊರೆಗೆ ಎಲ್ಲಿದ್ದರೂ ಕೂಡ ತಕ್ಷಣ ಒಲಿಯುವ ಪರಮಾತ್ಮ ತನ್ನ ಪರಮ ಭಕ್ತೆಯಾದ ದ್ರೌಪದಿಯನ್ನು ಬಿಟ್ಟು ಬಿಡುತ್ತಾನೆ. ತಕ್ಷಣ ಸಹಾಯಕ್ಕೆಂದು ಶ್ರೀಕೃಷ್ಣ ಆಗಮಿಸುತ್ತಾನೆ. ಬಂದವನಿಗೆ ವಿಷಯ ಎಲ್ಲ ತಿಳಿಯುತ್ತದೆ. ಆದರೆ ಶ್ರೀಕೃಷ್ಣನು ತನಗೂ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಉಳಿದಿದೆಯೇ ಎಂದು ದ್ರೌಪದಿಯನ್ನು ಕೇಳುತ್ತಾನೆ. ದ್ರೌಪದಿಯು ತಿನ್ನಲು ಏನೂ ಉಳಿದಿಲ್ಲ, ಈಗ ಅದೇ ದೊಡ್ಡ ಸಮಸ್ಯೆಯಾಗಿದೆ ಎಂದು ದ್ರೌಪದಿ ಎಲ್ಲ ಸಮಸ್ಯೆಯನ್ನು ಶ್ರೀಕೃಷ್ಣನೆದುರು ಬಿಚ್ಚಿಡುತ್ತಾಳೆ.
ಇಲ್ಲ ಇಲ್ಲ, ಏನಾದರೂ ಇದ್ದೀತು, ಆ ಪಾತ್ರೆಯನ್ನು ಕೊಡು ಎಂದು ಶ್ರೀಕೃಷ್ಣ ಕೇಳುತ್ತಾನೆ. ತೊಳೆದಿಟ್ಟ ಆ ಪಾತ್ರೆಯ ಬುಡದಲ್ಲಿ ಒಂದು ಅನ್ನದ ಅಗುಳು ಉಳಿದಿತ್ತು. ತಕ್ಷಣ ಅದನ್ನು ಕೈಗೆತ್ತಿಕೊಂಡ ಶ್ರೀಕೃಷ್ಣ ಆ ಅಗುಳನ್ನು ತಿಂದೇ ಬಿಟ್ಟ. ಇದರಿಂದ ನನ್ನದು ಬಿಡು, ಇಡೀ ಪ್ರಪಂಚದ ಹಸಿವೇ ನೀಗುತ್ತದೆ ಎಂದುಕೊಂಡು ತೇಗಿ ಬಿಡುತ್ತಾನೆ. ಆಗ ಅಲ್ಲಿ ಒಂದು ಪವಾಡವೇ ನಡೆದು ಹೋಗುತ್ತದೆ. ಸ್ನಾನಕ್ಕೆಂದು ನದಿಗೆ ತೆರಳಿದ್ದ ದೂರ್ವಾಸರು ಮತ್ತು ಅವರ ಶಿಷ್ಯಗಣನ ತಕ್ಷಣ ಅವರೆಲ್ಲರಿಗೂ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ. ಇನ್ನು ಏನು ತಿನ್ನಲಾರದ ಪರಿಸ್ಥಿತಿಯಲ್ಲಿ ದೂರ್ವಾಸರು ತೇಗುತ್ತಾರೆ. ಅಲ್ಲಿಂದ ದೂರ್ವಾಸರು ನೇರವಾಗಿ ಪಾಂಡವರ ಹತ್ತಿರ ಬರುತ್ತಾರೆ. ಅಲ್ಲಿ ಶ್ರೀಕೃಷ್ಣ ನಗುತ್ತಾ ನಿಂತಿದ್ದ. ದೂರ್ವಾಸರಿಗೆ ನಿಜವಾಗಿ ಎಲ್ಲವೂ ಅರ್ಥವಾಯಿತು. ಇದು ಶ್ರೀಕೃಷ್ಣನದೇ ಮಹಿಮೆ ಎಂದು ಅವರಿಗೆ ಅರಿವಾಯಿತು. ಅಲ್ಲಿಂದ ನಗುತ್ತಾ ಪಾಂಡವರನ್ನು ಹರಸಿ ಶ್ರೀಕೃಷ್ಣನನ್ನು ಕೂಡ ಸಂತೋಷದಿಂದ ಬೀಳ್ಕೊಂಡು ದೂರ್ವಾಸರು ಹೊರಟರು. ಸ್ನೇಹಿತರೆ, ಇದು ದೂರ್ವಾಸರ ಶಾಪದಿಂದ ಶ್ರೀಕೃಷ್ಣನು ಪಾಂಡವರನ್ನು ಪಾರು ಮಾಡಿದ ಬಗೆ. ಈ ಕಥೆಯನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ. ನಮ್ಮ ಪೌರಾಣಿಕ ಕಥೆಗಳಲ್ಲಿ ಅನೇಕ ಮೌಲ್ಯಗಳಿರುತ್ತವೆ. ಆದ್ದರಿಂದ ದಯವಿಟ್ಟು ಇದನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಅವರಿಗೂ ಕೂಡ ನಮ್ಮ ರಾಮಾಯಣ ಮಹಾಭಾರತಗಳ ಪೌರಾಣಿಕ ಕಥೆಗಳು ತಿಳಿಯುವಂತೆ ಮಾಡಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಹೇಗನ್ನಿಸಿತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.